ಎಲ್ರಿಗೂ ನಮಸ್ಕಾರ. ನಿನ್ನೆ ವೆಂಕಟ್ ಸರ್ಗೆ ನಾನು ಇಲ್ಲಿ ಬರಕ್ಕೆ ಹೇಳಿದಾಗ ಆಶ್ರಮಕ್ಕೆ ಅಷ್ಟೇ ನಾನು ಮಾತಾಡಿದ್ದೆ, ಬೇರೆ ಏನಿಲ್ಲ. ತಕ್ಷಣ ಒಂದು ಫೋನ್ ವಾಪಸ್ ಅವ್ರ ಕಡೆಯಿಂದ ನನಗೆ ನೋಡಿ, ಒಂದು ಮಾನವೀಯತೆ, ಒಂದು ಮನುಷ್ಯತ್ವ ಒಂದು ಇದೆಯಲ್ಲ, ತಕ್ಷಣ 1 ರೂಪಾಯಿ ಆಗಲಿ 10 ರೂಪಾಯಿ ಆಗಲಿ ಅದಕ್ಕೆ ಬೆಲೆ ಇದೆ. ತಕ್ಷಣ ನನ್ನ ಅಕೌಂಟ್ಗೆ 2,000 ರೂಪಾಯಿ ಹಾಕ್ಬಿಟ್ಟು ಒಂದು ಮೂಟೆ ಅಕ್ಕಿ ತೊಗೊಂಡು, ನಾನು ಬೇಡ ಸರ್, ಇಲ್ಲ ತಗೊಳ್ಳಿ. ಅವರ ಮನಸ್ಸಲ್ಲಿ ಆ ಮಾನವೀಯತೆ ಇದಿಲ್ಲ. ನೆನ್ನೆ ಒಂದು ಕ್ಷಣ ನನ್ನ ಕಣ್ಣನ್ನು ಇದ್ದಿದೆ ಅಷ್ಟೇ ದುಡ್ಡು, ತುಂಬ ಕಷ್ಟದಲ್ಲಿ ಇದ್ದೀನಿ, ಬೇಜಾರು ಮಾಡ್ಕೊಂಬೇಡಿ, ಬರೀ 2,000 ಕೊಟ್ಟಿದ್ದೀನಿ ಅಂತ. ಈಗ 2,000 ಬೇಡವಾಗಿತ್ತು. ನೀವು ಬಂದು ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿದ್ರೆ ನಮ್ಗೆ ಅಷ್ಟೇ ಸಾಕು. ನನಗೆ ಬೇಜಾರಾಯ್ತು, ಯಾಕೆ ಈಸ್ಕೊಂಡೆ ಅಂತ. ನಿಜವಾಗ್ಲೂ ನಾನು ಈಸ್ಕೊಂಡು ನನಗೆ ಬೇಜಾರು ಅನ್ನಿಸ್ತು, ನಾನು ಈಸ್ಕೊಂಡು ತಪ್ಪು ಮಾಡಿದ್ನ ಅನ್ನಿಸ್ತು. ನಿಮ್ಗೆ ಯಾವಾಗ ಬೇಜಾರು ಅನ್ಸುತ್ತೋ ನೀವು ಖಂಡಿತ ಈ ಜಾಗಕ್ಕೆ ಬನ್ನಿ, ಒಂದೆರಡು ಒದಿರಿ ಕೊಡಿ, ಜೊತೆಲ್ಲ ಮಾತಾಡಿ. ಖಂಡಿತ ಇದು ನಿಮ್ಮ ಮನೆ. ನಾನು ಯಾವತ್ತೂ ಕೇಳ್ಬಿಟ್ಟು ಬರಬೇಡಿ, ನನಗೆ ಫೋನ್ ಮಾಡಿ ಬರ್ತಾ ಇದ್ದೀನಿ ಅಂತ ಬನ್ನಿ. ನಿಮ್ಮ ಮನಸ್ಸಿನ ನೋವಾದ್ರೆ ಆರಾಮಾಗಿ ಕೂತ್ಕೊಳ್ಳಿ, ಮಾತಾಡಿ, ಕಥೆ ಆಡಿ, ಆಮೇಲೆ ನಿಮ್ಗೆ ಇದು ನಿಮ್ಮ ಮನೆ. ನಾನೊಂದು ಅಕ್ಕ ಅಂದ್ಕೊಳ್ಳಿ, ತಾಯಿ ಅಂದ್ಕೊಳ್ಳಿ, ತಂಗಿ ಅಂದ್ಕೊಳ್ಳಿ, ನನ್ನನ್ನು ಏನು ಬೇಕಾದರೂ ಅಂದ್ಕೊಳ್ಳಿ, ನನ್ನನ್ನು ಏನು ಬೇಕಾದರೂ ತಾಯಿ ತಂಗಿ ಎಲ್ಲ ಒಂದೇ. ನೀವೇನಂತ ಕರಿತೀರ ಅವ್ರು? ನಾನು ಏನಂತ ತಾಯಿ ಅಂತ ಕರಿತೀರಲ್ವ? ಮತ್ತೆ ಇಲ್ಲಿ ಏನು ಇದು ತಾಯಿ ಅಂದಮೇಲೆ ಮಕ್ಕಳು ಕಾಯ್ತಾ ಇರ್ತಾರಲ್ವ? ಖಂಡಿತ ಇದು ನಿಮ್ಮ ಮನೆ, ಬಾಗಿಲು ತೆಗ್ದಿರುತ್ತೆ. ಯಾವಾಗ ಬೇಕು ನಿಜವಾಗ್ಲೂ ನನಗೆ ನಿನ್ನ ಕಣ್ಣಲ್ಲಿ ಇರೋದು. ಅದಕ್ಕಿಂತ ಒಳ್ಳೆ ಮನಸ್ಸಿನ ಏನ್ರಿ ಬೇಕು? 1000 ಕಷ್ಟದಲ್ಲಿರ್ಬೋದು, ಒಂದು ಮನುಷ್ಯತ್ವ ಅನ್ನೋದು ಒಂದಿರುತ್ತಲ್ಲ ಸೈಡಲ್ಲಿ, ಅದಕ್ಕೆ ನಾನು ಬೆಲೆ ಕಟ್ಟಕ್ಕಾಗಲ್ಲ. ಅವ್ರು ಮಾಡಿರೋ ನೆನ್ನೆ ಒಂದು ಚಿಕ್ಕ ಕೆಲಸಕ್ಕೆ, ಚಿಕ್ಕದು ಅಂತ ಯಾರಿಗೆ ಬೇಕಾದ್ರೆ ಅನ್ಸ್ಬೋದು, ಅದಕ್ಕೆ ಬಟ್ ನನಗೆ ಅದು ದೊಡ್ಡ. ಆ ಕ್ಷಣ ನಾನೊಬ್ಳು ಕಲಾವಿದೆಯಾಗಿ, ಒಬ್ಳು ಅಕ್ಕ ತಂಗಿಯಾಗಿ ಒಂದು ಕ್ಷಣ ನನಗೆ ನೋವಾಯಿತು. ನನ್ನ ಕಣ್ಣ ನೋಡಿ ನಿಜವಾಗ್ಲೂ ಅವ್ರ ದೇವರು ಚೆನ್ನಾಗಿಟ್ಟಿರಲಿ, ನನ್ನ ಕುಟುಂಬಕ್ಕೆಲ್ಲ ಒಳ್ಳೇದು ಮಾಡಲಿ ಅಂತ ನಾನು ನಿಜವಾಗ್ಲೂ ಕೇಳ್ಕೊಳ್ತೀನಿ.